ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಒಂದು ರಿಫ್ರೆಶ್ಮೆಂಟ್ ಡ್ರಿಂಕ್ ಅನ್ನ ರೆಡಿ ಮಾಡ್ಕೊಂಡಿದ್ದೆ. ನನಗೆ ಸ್ವಲ್ಪ ಡೈಜೆಷನ್ ಆಗಲಿಲ್ಲ ಅನ್ನೋ ತರ ಫೀಲ್ ಇರೋದ್ರಿಂದ ನಾನು ಇದನ್ನ ರೆಡಿ ಮಾಡ್ಕೊಂಡಿದ್ದೆ. ತುಂಬಾನೇ ಚೆನ್ನಾಗಿ ರಿಲ್ಯಾಕ್ಸ್ ಅಂತ ಅನ್ಸಿತ್ತು. ಅದನ್ನ ನಿಮ್ ಜೊತೆನೂ ಕೂಡ ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಒಂದೇ ಒಂದು ಸಿಪ್ ಸಾಕು ನಮ್ಗೆ ಅಷ್ಟು ರಿಫ್ರೆಶ್ಮೆಂಟ್ ಅದು ಕೊಡುತ್ತೆ. ಸೊ ಈ ಮಿಂಟ್ ಲೆಮನೇಡ್ ನ ಹೇಗ್ ಮಾಡೋದು ಅಂತ ಹೇಳಿ ನೋಡುವ ಬನ್ನಿ. ಫಸ್ಟ್ ನಾನಿಲ್ಲಿ ಸ್ವಲ್ಪ ಕಲ್ಸಕ್ಕರೆನ ತಗೊಂಡು ಅದನ್ನ ಪುಡಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಯೂಸ್ ಮಾಡೋದಕ್ಕಿಂತ ಕಲ್ಸಕ್ಕರೆ ಯೂಸ್ ಮಾಡಿದ್ರೆ ಈ ತರ ಒಂದು ರಿಫ್ರೆಶ್ಮೆಂಟ್ ಡ್ರಿಂಕ್ಗೆ ತುಂಬಾನೇ ಒಳ್ಳೇದು, ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದು. ಇವಾಗ ಇಲ್ಲಿ ಕಲ್ಸಕ್ಕರೆ ಪುಡಿ ಮಾಡ್ಕೊಂಡಿದ್ಮೇಲೆ ನಾನು ಒಂದು ಏಲಕ್ಕಿನ ತಗೊಂಡು ಅದನ್ನು ಕೂಡ ಈ ತರ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಏಲಕ್ಕಿ ಹಾಕೋದ್ರಿಂದ ಒಂದೊಳ್ಳೆ ಫ್ಲೇವರ್ ಬರುತ್ತೆ ಅನ್ನೋದಕ್ಕಷ್ಟೇನೆ. ಸೊ ಈ ತರ ಪೌಡರ್ ಮಾಡ್ಕೊಂಡು ಒಂದ್ ಜಾರನ್ನ ತಗೊಂಡು ಅದಕ್ಕೆ ಏಲಕ್ಕಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಏನಂತಾರೆ ಪುದೀನ ಸೊಪ್ಪನ್ನ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ನಾನಿವಾಗ ಸ್ವಲ್ಪ ನಿಂಬೆ ಹಣ್ಣಿನ ರಸ, ಅಂದ್ರೆ ಒಂದು ನಿಂಬೆ ಹಣ್ಣನ್ನ ತಗೊಂಡು ಅದನ್ನ ರಸನ ತೆಗೆದು ಆ ನಿಂಬೆ ಹಣ್ಣಿನ ರಸನ ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅದಾಗಿದ್ಮೇಲೆ ಕಲ್ಸಕ್ಕರೆ ಪುಡಿ ಏನ್ ನಾನು ಮಾಡ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ನು ಕೂಡ ಹಾಕೊಂಡು ಈ ತರ ಸ್ವಲ್ಪನೇ ಕ್ರಶ್ ಮಾಡಿ ಆವಾಗ ನಮ್ಗೆ ಇದೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಅದಾಗಿದ್ಮೇಲೆ ಸ್ವಲ್ಪ ಐಸ್ ಕ್ಯೂಬ್ಸ್ ನ ಹಾಕೊಂಡು ಅದಕ್ಕೆ ಪ್ಲೇನ್ ಸೋಡಾನ ಹಾಕೊಳ್ಬೇಕು. ಇದು ನಾವು ರೆಸ್ಟೋರೆಂಟ್ಗೆಲ್ಲ ಹೋಗಿದ್ರೆ ಆರ್ಡರ್ ಮಾಡ್ಕೊಂಡ್ರೆ ಏನಿಲ್ಲ ಅಂದ್ರೂ 150 ಇಂದ 200 ರುಪೀಸ್ ತಗೊಳ್ತಾರೆ. ಇವಾಗ ಇದನ್ನ ಸ್ವಲ್ಪ ಡೆಕೋರೇಟಿವ್ ಆಗಿ ಮಾಡ್ಕೊಳ್ಬೇಕಂದ್ರೆ ಸ್ವಲ್ಪ ಸಕ್ಕರೆ ಪುಡಿ ಹಾಗೆ ಚಿಲ್ಲಿ ಪೌಡರ್ ಮತ್ತೆ ಬ್ಲ್ಯಾಕ್ ಸಾಲ್ಟ್ ಇದನ್ನ ಹಾಕೊಂಡು ಅದು ಗ್ಲಾಸ್ಗೆ ಅಂಟೋ ತರ ನಾವು ಈ ತರ ಗ್ಲಾಸ್ನ ಉಲ್ಟಾ ಮಾಡಿ ಅದಕ್ಕೆಲ್ಲ ಈ ತರ ಸವರ್ಕೊಳ್ಬೇಕು. ಆಮೇಲೆ ನಾವಿಲ್ಲಿ ಲೆಮನ್ ಏನ್ ಮಾಡ್ಕೊಂಡಿದ್ವಿ ಅದನ್ನ ಹಾಕೊಂಡ್ರೆ ನಮ್ಗೆ ರೆಸ್ಟೋರೆಂಟ್ ಅಲ್ಲಿ ಕೊಡೋ ಫೀಲ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕೂಡ ಇರುತ್ತೆ. ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದನ್ನ ಗ್ಲಾಸ್ಗೆ ಹಾಕೊಳ್ತಾ ಇದ್ದೀನಿ. ಸೊ ಇದು ನಿಜವಾಗ್ಲೂ ತುಂಬಾನೇ ರಿಲ್ಯಾಕ್ಸ್ ಅಂತ ಅನ್ಸುತ್ತೆ. ನಿಮ್ಗೆ ಡೈಜೆಷನ್ ಆಗ್ಲಿಲ್ಲ ಅಂದ್ರೂ, ಹೆವಿಯಾಗಿ ತಿಂದಾಗ, ಇಲ್ಲ ಅಂದ್ರೆ ಸಮ್ಮರ್ ಅಲ್ಲಿ ತುಂಬಾ ನಾವು ಇದಾಗಿರ್ತೀವಿ, ಟಯರ್ಡ್ ಆಗಿರ್ತೀವಿ ಅಂತ ಟೈಮಲ್ಲಿ ಮಾಡ್ಕೊಂಡು ಕುಡಿದ್ರೆ ಒಂದೇ ಒಂದ್ ಸಿಪ್ಗೆ ನಮ್ಗೆ ಅದರ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ. ಸೊ ಹೇಗಿತ್ತು ನೀವು ಅಂತ ಹೇಳಿ ನನಗೆ ಒಂದು ಕಮೆಂಟ್ ಮಾಡಿ. ಯಾರಾದ್ರೂ ಹೊಸದಾಗಿ ನನ್ನ ಚಾನೆಲ್ ನ ನೋಡ್ತಾ ಇದ್ರೆ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಹೋಗ್ಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.